ಸ್ನೇಹಿತರೆ, ಪ್ರತಿಯೊಬ್ಬರ ಬಾಳಿನಲ್ಲಿ ಅನೇಕ ಟರ್ನಿಂಗ್ ಪಾಯಿಂಟ್ಗಳನ್ನು ಗಮನಿಸ್ತಾ ಇರ್ತವೆ. ನಾನು ಸುಮಾರು ಜನರಲ್ಲಿ ಗಮನಿಸಿದ ಹಾಗೆ ಆರಂಭಿಕ ದಿನಗಳಲ್ಲಿ ಯಾವ ದಾರಿಗೆ ಹೋಗಬೇಕು, ಯಾವ ದಾರಿಗೆ ಹೋದರೆ ಇದು ಸರಿ, ನನಗೆ ಒಪ್ಪುವ ದಾರಿ ಯಾವುದು, ಆ ಒಂದು ಸ್ಪಷ್ಟ ಚಿತ್ರಣ ಇರೋದಿಲ್ಲ. ಇದ್ರ ಬಗ್ಗೆ ಟೀಮ್ ಯೂನಿವರ್ಸ್ನ TG ಆನಂದ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ ಜಯಪ್ರಕಾಶ್. ಟರ್ನಿಂಗ್ ಪಾಯಿಂಟು ಪ್ರತಿಯೊಬ್ಬರ ಒಂದು ಲೈಫಲ್ಲಿ ಬಂದೇ ಬರುತ್ತೆ. ಸುಮಾರು ಟರ್ನಿಂಗ್ ಪಾಯಿಂಟ್ಸ್ ಆಗುತ್ತೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಒಂದು ಕಾಲಕ್ಕೆ ಮಾತ್ರ ಇರ್ತದೆ, ಅದಾದ್ಮೇಲೆ ಮತ್ತೆ ಚೇಂಜ್ ಆಗುತ್ತೆ. ಸೊ ಈ ಥರ ನನ್ನ ಲೈಫಲ್ಲೂ ತುಂಬ ಚೇಂಜಸ್ ಆಗಿದೆ. ಸ್ಟಾರ್ಟಿಂಗಲ್ಲಿ ನನ್ನ ಕಾಲೇಜ್ ಡೇಸಲ್ಲಿ ನನ್ನ ಒಂದು ಪಾಕೆಟ್ ಮನಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಒಂದು ರಬ್ಬರ್ ಸ್ಟ್ಯಾಂಪ್ನ ಸೇಲ್ ಮಾಡ್ತಾ ಇದ್ದೆ. ಯಾವ ಥರ ರಬ್ಬರ್ ಸ್ಟ್ಯಾಂಪ್ ಅಂತ ಹೇಳಿದ್ರೆ, ಈ ಪೆನ್ ಒಳಗಡೆ ಕ್ಯಾಪ್ ತೆಗೆದ್ರೆ ಒಂದು ರಬ್ಬರ್ ಸ್ಟ್ಯಾಂಪ್ ಬರ್ತಾ ಇತ್ತು. ಅದು ನಮ್ಮ ಫ್ರೆಂಡ್ಸ್ಗೆ ನಾನು ಸೇಲ್ ಮಾಡ್ತಿದ್ದೆ. ಇಲ್ಲ ಅವಿನ್ಯೂ ರೋಡಲ್ಲಿ ತೊಗೊಂಡ್ಬಂದು ಅವ್ರ ಹೆಸರು ತೊಗೊಂಡ್ಬಂದು ಪ್ರಿಂಟ್ ಮಾಡಿ ಅವರು ಕೊಟ್ಟು ನಾನೊಂದು 10, 20, 30 ರೂಪಾಯಿ ಅದರಿಂದ ಒಂದು ಲಾಭ ತಗೊಳ್ತಾ ಇದ್ದೆ. ಅದು ಅಲ್ಲಿಂದ ಇದಾಯಿತು. ನೆಕ್ಸ್ಟು ನಮ್ಮ ತಂದೆ ಜೊತೆಗೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದೆ. ಅಂದರೆ ಈ ಪ್ರಿಸಿಷನ್ ಕಾಂಪೊನೆಂಟ್ಸ್, ಬ್ಯಾಂಗ್ಳೂರು ಡೈರಿ ಮತ್ತು ಅದರ್ ಡೈರಿ ಯೂನಿಟ್ಸ್ಗೆ ಪ್ರಿಸಿಷನ್ ಕಾಂಪೊನೆಂಟ್ಸ್ನ ಸಪ್ಲೈ ಮಾಡ್ತಾ ಇದ್ವಿ. ನಮ್ಮ ಹತ್ರ ಫ್ಯಾಕ್ಟ್ರಿ ಇರಲಿಲ್ಲ, ಆದರೂ ಏನು ಮಾಡ್ತಾ ಇದ್ವಿ ಅಂದರೆ, ಒಂದು ಫ್ಯಾಕ್ಟ್ರಿಯಲ್ಲಿ ಟರ್ನಿಂಗು ಒಂದು ಕಡೆ, ವೆಲ್ಡಿಂಗು ಒಂದು ಕಡೆ, ಬೋರಿಂಗು ಇನ್ನೊಂದು ಕಡೆ, ಸರ್ಫೇಸ್ ಗ್ರೈಂಡಿಂಗು, ಈ ಥರ ಎಲ್ಲ ಮಾಡಿಸಿ ಒಂದು ಪ್ರಿಸಿಷನ್ ಕಾಂಪೊನೆಂಟ್ನ ಮಾಡಿ ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದೆ. ಅದಾದಮೇಲೆ ನಾನು ಸುಮಾರು ವರ್ಷ ಆ ಒಂದು ಬಿಸ್ನೆಸ್ನ ಕಂಟಿನ್ಯೂ ಮಾಡಿದ್ದೀನಿ. ಏನಕ್ಕೆ ಅಂದರೆ, ನನ್ನ ಬ್ಯಾಕ್ಗ್ರೌಂಡಲ್ಲಿ ನಾನು ನನ್ನ ಒಂದು PUC ಜೊತೆಗೆ ITI ಕೂಡ ಮಾಡ್ಕೊಂಡಿದ್ದೀನಿ, ಪ್ರಿಸಿಷನ್ ಮಿಲ್ಲಿಂಗ್ ಆ್ಯಂಡ್ ಜಿಗ್ ಬೋರಿಂಗ್ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಆ ಒಂದು ಬಿಸ್ನೆಸ್ನ ಮಾಡಿದೆ. ಅದಾದ್ಮೇಲೆ ನಮ್ಮ ಅಂಕಲ್ ಬಂದರು, ನೀನು ಏನಕ್ಕೆ ಬರೀ ಇದನ್ನು ಮಾಡ್ತಿದ್ಯಾ, ನಾನು ಇದನ್ನು ಮಾಡಿದ್ದೀನಿ, ವೈ ಡೋಂಟ್ ಯು ಡೂ ಇಟ್ ಅಂತ ಹೇಳ್ಬಿಟ್ಟು ಇನ್ನೊಂದು ಬಿಸ್ನೆಸ್ಗೆ ನನಗೊಂದು ಎಂಟ್ರಿ ಕೊಟ್ಟರು. ಅದು ಬಂದು ಏಜೆಂಟ್ ಫಾರ್ ಕ್ಯಾಲೆಂಡರ್ಸ್, ಡೈರೀಸ್ ಆ್ಯಂಡ್ ಗಿಫ್ಟ್ ಆರ್ಟಿಕಲ್ಸ್ ಅಂತ ಹೇಳ್ಬಿಟ್ಟು ಶಿವಕಾಶಿಯಿಂದ ಒಂದು ಏಜೆನ್ಸಿ ತಗೊಂಡು ಊರಿಗೆಲ್ಲ ಹೋಗಿ ಅಲ್ಲಿ ನಾನು ಬುಕ್ ಮಾಡ್ಕೊಂಡು ಬಂದು ಆಮೇಲೆ ಅದನ್ನು ಸಪ್ಲೈ ಮಾಡ್ತಾ ಇದ್ದೆ ನಾನು ಅವ್ರಗಳಿಗೆಲ್ಲ. ಅಂದರೆ ಎಸ್ಪೆಷಲಿ ನವಂಬರ್, ಡಿಸೆಂಬರ್ ಟೈಮಲ್ಲಿ ಸ್ವಲ್ಪ ಮುಂಚೆ ಹೋಗಿ ಬುಕ್ಕಿಂಗ್ ಮಾಡ್ತಾ ಇದ್ದೆ. ಅದರಿಂದ ಇವತ್ತು ನನಗೆ ಒಂದು ಗಿಫ್ಟನ್ನ ನೋಡಿದ್ರೆ ಯಾವ ಗಿಫ್ಟು, ಇದರ ಬ್ಯಾಕ್ಗ್ರೌಂಡ್ ಏನೋ ಅಥವಾ ಆರ್ಟ್ ವರ್ಕ್ ಏನೋ ಅದ್ರ ಬಗ್ಗೆ ಒಂದು ಐಡಿಯಾ ಬರಬೇಕಾಯ್ತು ಅಂದರೆ ಆ ಬಿಸ್ನೆಸ್ಸಿಂದ ಬಂತು. ಅದರ ಆದಮೇಲೆ ಮತ್ತೆ ಮನೆಯಲ್ಲಿ ಇದು ಸ್ವಲ್ಪ ಸರಿ ಹೋಗ್ತಾ ಇಲ್ಲ, ಬೇರೆ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಇನ್ನೊಂದು ಸ್ಟಾರ್ಟ್ ಮಾಡಿದ್ವಿ, ಬಟ್ಟೆ ಬಿಸ್ನೆಸ್ಸು. ಈ ಬಟ್ಟೆ ಬಿಸ್ನೆಸ್ ಯಾವ ಥರ ಅಂತ ಹೇಳಿದ್ರೆ, ನಮ್ಮ ಹತ್ರ ಅಗೇನ್ ಶೋರೂಮ್ ಇರಲಿಲ್ಲ. ನಾವು ಈ ಬೇರೆ ಬೇರೆ ಆಫೀಸು, ಗೌರ್ಮೆಂಟ್ ಆಫೀಸು ಮತ್ತು ಬ್ಯಾಂಕ್ ಎಂಪ್ಲಾಯೀಸ್ಗಳಿಗೆ ಅಥವಾ ಏರ್ ಫೋರ್ಸ್ ಎಂಪ್ಲಾಯೀಸ್ಗಳಿಗೆ ಇವ್ರಿಗೆಲ್ರಿಗೂ ನಾನು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾ ಇದ್ವಿ. ತಿಂಗಳು ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟು ನಾವು ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ. ವಿಧಾನಸೌಧಕ್ಕೂ ಹೋಗ್ತಾ ಇದೆ, KGID ಬಿಲ್ಡಿಂಗ್ ಹೋಗ್ತಾ ಇದೆ. ಈ ಥರ ಸುಮಾರು ಬಿಲ್ಡಿಂಗ್ಸ್ ಅಲ್ಲಿ ಹೋಗಿ ಇದನ್ನೆಲ್ಲ ಮಾರಿ ತಿಂಗಳಿಗೆ ನಾನು ನನ್ನ ತಮ್ಮ ಇಬ್ರು ಈ ಒಂದು ಬಿಸ್ನೆಸ್ನ ಮಾಡ್ತಾ ಇದ್ವಿ. ಇದ್ರೊಳಗಡೆ ಟೆಕ್ಸ್ಟೈಲ್ ಅಂದ್ರೆ ಏನು, ಬಟ್ಟೆ ಅಂದ್ರೆ ಏನು, ಕೌಂಟ್ಸ್ ಅಂದ್ರೆ ಏನು, ಕಾಟನ್ ಅಂದ್ರೆ ಏನು, ಸಿಲ್ಕ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಚೆನ್ನಾಗಿ ಪರಿಚಯ ಆಯಿತು. ಒಂದು 13 ವರ್ಷ ಮಾಡಿದ್ವಿ. 1987 ಇಂದ 2000 ತನಕ ಆ ಒಂದು ಬಿಸ್ನೆಸ್ ಮಾಡಿದೆ. ಇದೆಲ್ಲದರ ಮಧ್ಯದಲ್ಲಿ ನಂದು ಇನ್ನೊಂದು ಹಾಬಿನ ಇನ್ನೊಂದು ಸೆಕೆಂಡ್ ಪ್ರೊಫೆಷನ್ ಆಗಿ ತಗೊಂಡಿದ್ದೆ. ಅದೇನಪ್ಪ ಅಂತ ಹೇಳಿದ್ರೆ, ಐ ಆಮ್ ಆಲ್ಸೋ ಎ ಸ್ವಿಮ್ಮಿಂಗ್ ಕೋಚ್. ಸೊ ಬಿಟ್ವೀನ್ 96 ಇಂದ 2006 ವರೆಗೂ ಒಂದು 650ರಿಂದ 700 ಜನರಿಗೆ ಈ ಒಂದು ಸ್ವಿಮ್ಮಿಂಗ್ ನ ಹೇಳ್ಕೊಟ್ಟಿದ್ದೀನಿ, ಲರ್ನ್ ಟು ಸ್ವಿಮ್ ಅಂತ ಹೇಳ್ಬಿಟ್ಟು. ಸೊ ಐ ಥಿಂಕ್ ಅವ್ರ ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ಈ ಒಂದು ಕಲೆನ ಮರೆಯೋಕ್ಕಾಗೋದಿಲ್ಲ. ಏನಕ್ಕೆ ಸ್ವಿಮ್ಮಿಂಗ್ ಅಂಡ್ ಸೈಕ್ಲಿಂಗ್ ಎರಡು ಕಲೆಗಳು ಏನಿರ್ತದಲ್ಲ, ನಾವು ಲೈಫಲ್ಲಿ ಕಲ್ತ್ಕೊಂಡ್ರೆ ಅದು ಮರೆಯೋಕ್ಕಾಗೋದಿಲ್ಲ. ಐ ಥಿಂಕ್ ಪ್ರಪಂಚದವರ ಎಲ್ಲೇ ಸ್ವಿಮ್ ಮಾಡ್ತಾ ಇದ್ರು ಕೂಡ ಅವ್ರು ಖಂಡಿತ ನನ್ನನ್ನು ಜ್ಞಾಪಿಸ್ಕೊಳ್ತಾರೆ. ಸೊ ಅದೊಂದು ಹೆಮ್ಮೆಯ ವಿಷಯ. ಇದೆಲ್ಲ ಆದಮೇಲೆ ನನಗೆ ಕಲೆ ಬಗ್ಗೆ ತುಂಬ ಒಂದು ಒಲವಿದ್ದಿದ್ದರಿಂದ ಮತ್ತು ಯೂತ್ ರೈಟರ್ಸ್ ಅಂಡ್ ಆರ್ಟಿಸ್ಟ್ ಗಿಲ್ಡಲ್ಲಿ ಕೂಡ ಇದ್ದಿದ್ದರಿಂದ ನಿಮ್ಮ ಜೊತೆ, ಸೊ ಅಲ್ಲಿ ನನಗೆ ಆ ಕಲೆ ಬಗ್ಗೆ ಜಾಸ್ತಿ ಅಭಿರುಚಿ ಜಾಸ್ತಿ ಆಯಿತು. ಮತ್ತು ನನಗೆಲ್ಲೋ ಆ ಕಲೆಗೆ ಪ್ರೋತ್ಸಾಹ ಕೊಡಬೇಕು, ಇದು ಮಾಡಬೇಕು ಅಂತ ಹೇಳಿ ಫಸ್ಟ್ ಒಂದು ಯೂನಿವರ್ಸಲ್ ಗ್ರೂಪ್ ಆಫ್ ಬ್ಯಾಂಗ್ಳೂರ್ ಅಂತ ಒಂದು ಶುರು ಮಾಡಿದೆ. ಆಮೇಲೆ ಅದು ಹೆಸರು ತುಂಬ ದೊಡ್ಡದಾಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅದನ್ನು ಸ್ವಲ್ಪ ಆಫೀಸ್ ಮಾಡಬೇಕಾದ್ರೆ ಒಂದು ಅದಕ್ಕೆ ಸ್ವಲ್ಪ ಅದೇ ಅರ್ಥ ಬರೋವಂಗೆ ಹೆಸರನ್ನ ಚೇಂಜ್ ಮಾಡಿ ಟೀಮ್ ಯೂನಿವರ್ಸ್ ಅಂತ ಮಾಡಿ ಒಂದು ಇವೆಂಟ್ ಮ್ಯಾನೇಜ್ಮೆಂಟು ಒಂದು ಶುರು ಮಾಡಿದ್ದು. ಈ ಥರ ಲೈಫಲ್ಲಿ ಸಾಕಷ್ಟು ಟರ್ನಿಂಗ್ ಪಾಯಿಂಟ್ಸ್ಗಳು ಆಗಿದೆ. ಜೂನಿಯರ್ ಚೇಂಬರ್, JCs, ಈಗ JCI ಇಂಡಿಯಾ ಅಂತ ಕರೀತಾರೆ. ಆ ಸಂಸ್ಥೆ ನಿಮ್ಮ ಬದುಕಿನಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರಿದೆ. ಆ ಅನುಭವನ ಸ್ವಲ್ಪ ಹಂಚ್ಕೊಳ್ಳಿ. ಓಕೆ, ಜೂನಿಯರ್ ಚೇಂಬರ್ನ ನಾನು 94 ನಾನು ಜಾಯ್ನ್ ಆಗಿದ್ದು. ನಾನು
ಒಂದ್ಸತಿ ನಮ್ಮ ಸ್ನೇಹಿತರ ಹತ್ರ ಒಂದು ಬುಕ್ ಇತ್ತು, ಇಟ್ಸ್ ಕಾಲ್ಡ್ ಚಾಲೆಂಜ್ ಅಂತ ಹೇಳ್ಬಿಟ್ಟು. ನಮ್ಗೆ ನಮ್ಮ ಇನ್ನೊಬ್ರು ಗುರುಗಳೊಬ್ರು ಇದ್ದಾರೆ, ಆಂಥೋನಿ ವಿಲಿಯಮ್ಸ್ ಅಂತ ಹೇಳ್ಬಿಟ್ಟು, ಝೀಲ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಾಲಿಟಿ ಡೆವಲಪ್ ಇಂದ. ಅವ್ರು ಹೇಳ್ತಾ ಇದ್ರು, ಯಾವುದೇ ಒಂದು ನಿಮ್ಗೆ ಪ್ರಾಬ್ಲಮ್ ಇದ್ರೆ ಅದನ್ನ ಪ್ರಾಬ್ಲಮ್ ಅಂತ ತಗೊಳಕ್ ಹೋಗ್ಬಿಡ್ರಿ, ಬಿಕಾಸ್ ಯು ಟೇಕ್ ಇಟ್ ಆಸ್ ಅ ಚಾಲೆಂಜ್ ಅಂಡ್ ಇಫ್ ಇಟ್ ಇಸ್ ಅ ಚಾಲೆಂಜ್ ಯು ಕ್ಯಾನ್ ಓವರ್ಕಮ್ ದ ಚಾಲೆಂಜ್ ಅಂತ ಹೇಳ್ಕೊಟ್ಟಿದ್ದಾರೆ ನಮಗೆ. ಆ ಬುಕ್ ನೋಡ್ತಾ ನಂಗೆ ಏನಿದು ಚಾಲೆಂಜ್ ಅಂತ ಹೇಳ್ಬಿಟ್ಟು ತಗೊಂಡು ಅದನ್ನ ನೋಡಿ ಇಮಿಡಿಯೇಟ್ ಆಗಿ ನಾನು ಆ ಆರ್ಗನೈಸೇಷನ್ ಸೇರ್ಕೊಳ್ಬೇಕು ಅಂತ ಹೇಳಿ ಆ ಆರ್ಗನೈಸೇಷನ್ ಸೇರ್ಕೊಂಡೆ. ಸ್ಟಾರ್ಟಿಂಗ್ ಡೇ 1 ಇಂದನೂ ತುಂಬಾ ಆಕ್ಟಿವ್ ಆಗಿದ್ದೆ. ಯಾಕಂದ್ರೆ ಅದರ ಒಂದು ಉದ್ದೇಶ ಬಂದು ಇಂಡಿವಿಜುವಲ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಇತ್ತು. ಅಲ್ಲಿ ಕಮ್ಯುನಿಟಿ ಡೆವಲಪ್ಮೆಂಟ್ ಇತ್ತು, ಬಿಸ್ನೆಸ್ ಡೆವಲಪ್ಮೆಂಟ್ ಇತ್ತು, ಬಟ್ ಇಂಡಿವಿಜುವಲ್ ಡೆವಲಪ್ಮೆಂಟ್ಗೆ ನಂಗೆ ತುಂಬಾ ಒಲವಿದ್ದರಿಂದ ಅಲ್ಲಿಗೆ ಜಾಯ್ನ್ ಆದೆ. ನಾನು ಸ್ಟಾರ್ಟಿಂಗ್ ಇಂದಾನೆ ತುಂಬಾ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ತಾ ಇದ್ದೆ. ಅದ್ರ ಜೊತೆಯಲ್ಲಿ ಅಲ್ಲಿ ಪ್ರಾಜೆಕ್ಟ್ಸ್ ಅಂತ ಮಾಡ್ತಾ ಇದ್ರು. ಒಂದು ಪಿಕ್ನಿಕ್ ಇರ್ಬೋದು, ಅಥವಾ ಇನ್ಸ್ಟಲೇಷನ್ ಸೆರೆಮನಿ ಇರ್ಬೋದು, ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ಗೆ ಪ್ರಾಜೆಕ್ಟ್ ಡೈರೆಕ್ಟರ್ ಅಂತ ಬೇಕಾಗ್ತದೆ. ಅಂದ್ರೆ ಅವರು ಒಂದು ಉಸ್ತುವಾರಿಯಲ್ಲಿ ಎಲ್ಲ ನಡಿಬೇಕಾಯಿತು. ಸೊ ಅದಕ್ಕೆ ನಾನು ಯಾವಾಗ್ಲೂ ಪ್ರತಿಯೊಂದು ಸತಿ ಕೇಳಿದಾಗ್ಲೂ ನಾನು ಕೈ ಎತ್ತುತ್ತಾ ಇದ್ದೆ, ಐ ವಿಲ್ ಬಿಕಮ್ ಅಂತ ಹೇಳ್ಬಿಟ್ಟು. ಓಕೆ, ಆ ಒಂದು ಪ್ರಾಜೆಕ್ಟ್ ಡೈರೆಕ್ಟರ್ ತುಂಬಾ ನಂಗೆ ಹೆಲ್ಪ್ ಆಯಿತು. ಆ ಒಂದು 2 ವರ್ಷ 3 ವರ್ಷ ನಾನು ತುಂಬಾ ಪ್ರಾಜೆಕ್ಟ್ಸ್ಗೆ ನಾನು ಪ್ರಾಜೆಕ್ಟ್ ಡೈರೆಕ್ಟರ್ ಆದೆ ನಾನು. ಸೊ ಅದರಿಂದ ನನಗೆ ಮುಂದೆ ಈವನ್ ಪ್ರೆಸಿಡೆಂಟ್ ಆಗಿ, ಝೋನ್ ವೈಸ್ ಪ್ರೆಸಿಡೆಂಟ್ ಆಗಿನೂ ಮುಂದೆ ಹೋಗೋದಕ್ಕಾಯ್ತು. ಒಂದು ಸಮಯದಲ್ಲಿ ನಮ್ಮೊಬ್ರು ಪೂರ್ವ ಘಟಕಾಧ್ಯಕ್ಷರು, ನೀವು ಎಲ್ಲ ಏನು ಪ್ರೋಗ್ರಾಮ್ಸ್ ನ ತಗೊಂಡ್ ಬರ್ತಾ ಇದ್ದೀರಾ, ಇದೆಲ್ಲ ಒಂದು 5 ಸ್ಟಾರ್ ಲೆವೆಲ್ ಇದೆ, ನೀವು ಏನಕ್ಕೆ ಈ ತರದೆಲ್ಲ ತಗೊಂಡ್ ಬರ್ತೀರಿ, ನಮ್ಮ ಘಟಕಕ್ಕೆ ಇದು ಆಗೋದಿಲ್ಲ, ಸೊ ಅದರಿಂದ ಇದು ತುಂಬಾ ಲೆವೆಲ್ ಬೇರೆ ಆಯ್ತು, ಈ ತರದೆಲ್ಲ ವರ್ಕೌಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ನನಗೆಲ್ಲೋ ಒಂಥರ ಅದು ಕೆದಕ್ದಂಗಾಯ್ತು. ಸೊ ಇವರು ಹೇಳ್ತಾ ಇರೋದು ನನಗೆ 5 ಸ್ಟಾರ್ ಲೆವೆಲ್ ಅಂತ ಹೇಳ್ಬಿಟ್ಟು, ನಂಗೆ 5 ಸ್ಟಾರ್ ಕಾಂಟ್ಯಾಕ್ಟ್ಸ್ ಇದೆ, 5 ಸ್ಟಾರ್ ಜನ ಗೊತ್ತಿದ್ದಾರೆ, 5 ಸ್ಟಾರ್ ತರ ಥಿಂಕ್ ಮಾಡೋದು ಗೊತ್ತಿದೆ. ಆದರೆ ನಾನು ಇವ್ರ ಜೊತೆ ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಕೂತ್ಕೊಂಡು ಅಂತ ಹೇಳಿ ಅವಾಗ ಬಂದಾಗ 5 ಸ್ಟಾರ್ ಜನರಿಗೆ ನಾನು ಆ ತರದನ್ನ ಒಂದು ಸರ್ವಿಸಸ್ ಕೊಡ್ಬೋದು, ಅದರಿಂದ ನನ್ನ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ಅವಾಗ ವೈ ಡೋಂಟ್ ಐ ಸ್ಟಾರ್ಟ್ ಅನ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಹೇಳಿ ಒಂದು ಅವಕಾಶ ಸಿಕ್ತು. ಆ ಒಂದು ಅವಕಾಶನ ಬಳಸ್ಕೊಂಡು ಒಬ್ರು ರೋಟರಿ ಸ್ನೇಹಿತರು ವಿನಯ್ ಅಂತ ಹೇಳ್ಬಿಟ್ಟು ಅವ್ರು ಫಸ್ಟ್ ಒಂದು ಆರ್ಡರ್ ಕೊಟ್ಟರು. ನಂಗೆ ಇವತ್ತು ಚೆನ್ನಾಗಿ ಜ್ಞಾಪಕ ಇದೆ. ಮೊದಲನೇ ಆರ್ಡರ್ ಬಂದು 800 ರೂಪಾಯಿ, ಒಂದು ಕಮರ್ಷಿಯಲ್ ಪ್ರೋಗ್ರಾಮು. ಸೊ ಅದಕ್ಕಿಂತ ಮುಂಚೆ ಚಿಕ್ಕಮಂಗ್ಳೂರಲ್ಲಿ ಒಂದು ಜೆಸಿಸ್ ಕಾನ್ಫರೆನ್ಸ್ ಅಲ್ಲಿ ಒಂದು 1 ಅವರ್ ಪ್ರೋಗ್ರಾಮ್ ಬೇಕು ಅಂತ ಹೇಳಿದ್ರು. ಆ 1 ಅವರ್ ಪ್ರೋಗ್ರಾಮ್ಗೆ ಸುಮಾರು ಒಂದು 20 ಜನರನ್ನ ಸೇರಿಸ್ಕೊಂಡು ವಿತೌಟ್ ಎನಿ ರೆಮ್ಯುನರೇಷನ್ ಅವ್ರನ್ನ ಕರ್ಕೊಂಡೋಗಿ ಆ ಒಂದು ಪ್ರೋಗ್ರಾಮ್ ಮಾಡಿ ಸಕ್ಸಸ್ಫುಲ್ ಮಾಡಿ ಬಂದು ನೆಕ್ಸ್ಟ್ ಅದೇ ಪ್ರೋಗ್ರಾಮ್ನ ಜೆಸಿಸ್ ಆಫ್ ಬ್ಯಾಂಗ್ಳೂರ್ ಅವ್ರಿಗೆ ಪ್ರೋಗ್ರಾಮ್ ಮಾಡಿದಾಗ ಅಲ್ಲಿ ನನಗೆ ಐ ಥಿಂಕ್ ಒಂದು 5,000 ರೂಪಾಯಿ ಪ್ರೋಗ್ರಾಮ್ಗೆ ನಾನು ಅದನ್ನ ಮಾಡಿದೆ. ಆ 5,000 ರೂಪಾಯಿಯಲ್ಲಿ ನನಗೊಂದು 2,000 ರೂಪಾಯಿ ಲಾಭ ಬಂತು. ಆದರೆ ಆ ಸಂಸ್ಥೆಗೆ 35,000 ರೂಪಾಯಿ ಲಾಭ ಬಂತು ಟಿಕೆಟ್ ಸೇಲ್ ಮಾಡೋದ್ರಿಂದ. ಅವಾಗ ನನಗೆ ನನ್ನ ಹತ್ರ ಸ್ಟಫ್ ಇದೆ, ನಾನು ಇದನ್ನ ಬೆಳೆಸ್ಕೊಂಡು ಹೋಗ್ಬೋದು, ಇದನ್ನ ಒಂದು ಹುದ್ದೆ ಮಾಡ್ಕೊಳ್ಬೋದು, ಒಂದು ಪ್ರೊಫೆಷನ್ ತರ ತಗೊಳ್ಬೋದು ಅಂತೇಳಿ ಅವಾಗಲೇ ನನಗೆ ಅದು ಒಂದು ಐಡಿಯಾ ಬಂತು, ಒಂದು ಕಾನ್ಫಿಡೆನ್ಸ್ ಬಂತು. ಸೊ ಫ್ರಮ್ ದಟ್ ಟೈಮ್ ನೋ ಲುಕಿಂಗ್ ಬ್ಯಾಕ್. This happened in 96. So I also want to give the credit to J.C. Sridhar, that time president of ಚಿಕ್ಕಮಂಗ್ಳೂರು ಜೂನಿಯರ್ ಚೇಂಬರ್. ಅವರೇ ನನಗೆ ಫಸ್ಟ್ ಒಂದು ಆಪರ್ಚುನಿಟಿಯಲ್ಲಿ ಕೊಟ್ಟಿದ್ದು. ಸೊ ಈ ತರ ಪ್ರೋಗ್ರಾಮ್ಸ್ನ ಶುರು ಮಾಡ್ತಾ ಬಂದೆ ಬಿಕಾಸ್ ಆಫ್ ಜೆಸಿಸ್. ಅಂದ್ರೆ ಯಾವುದೇ ಒಂದು ಅವಕಾಶ ಸಿಕ್ಕಾಗ ಸಾಮಾನ್ಯವಾಗಿ ಹಿಂಜರಿತಾರೆ ಜನ. ಆದ್ರೆ ತಾವೇನ್ ಮಾಡ್ತಾ ಇದ್ರಿ, ಕೈ ಎತ್ತಿ ನಾನು ಆ ಕೆಲಸ ಮಾಡೋಣ ಅಂತ ಮುಂದಕ್ಕೆ ಹೋಗ್ತಾ ಇದ್ರಿ. ಅದು ನಿಮ್ಮನ್ನ ಇವತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿಗೆ ತಂದು ನಿಲ್ಸಿದೆ. ತಾವು ಅರ್ಥ ಮಾಡ್ಕೊಂಡ ಹಾಗೆ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಓಕೆ, ನಾನು ಮುಂಚೆನೂ ಒಂದ್ಸತಿ ಹೇಳಿದ್ದೆ, ಇವೆಂಟ್ ಮ್ಯಾನೇಜ್ಮೆಂಟ್ ಬಂದು ಮುಂಚೆ ಒಟ್ಟು ಕುಟುಂಬದಲ್ಲಿ ತುಂಬಾ ಈಸಿಯಾಗಿ ನಡೀತಾ ಇತ್ತು. ಯಾವುದೇ ಮನೆಯಲ್ಲಿ ಒಂದು ಕಾರ್ಯಕ್ರಮ ನಡಿಬೇಕಾಯ್ತು ಅಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿನ ತಗೊಳ್ತಾ ಇದ್ರು. ಒಬ್ಬ ತಮ್ಮ ಬಂದು ನಾನು ಮಾರ್ಕೆಟ್ಗೆ ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳ್ತದ, ಅಣ್ಣ ಬಂದ್ಬಿಟ್ಟು ಓಕೆ ನಾನು ಬುಕ್ ಮಾಡ್ತೀನಿ ಅಂತ ಹೇಳ್ತಾರೆ, ಇನ್ನೊಬ್ರು ಯಾರೋ ಅಡಿಗೆಯವ್ರನ್ನ ಬುಕ್ ಮಾಡ್ತಾ ಇದ್ರು, ಇನ್ನೊಬ್ರು ಯಾರೋ ಚಪ್ಪರದವ್ರನ್ನ ಬುಕ್ ಮಾಡ್ತಾ ಇದ್ರು. ಸೊ ಮನೆಯವರೆಲ್ಲ ಸೇರಿ ಒಟ್ಟಾರೆ ಒಂದು 2 ತಿಂಗಳು 3 ತಿಂಗಳು ಎಲ್ಲರ ಕೆಲಸ ಮಾಡಿ ಒಂದು ಮದುವೆ ನಡೀತಾ ಇತ್ತು. ಬರ್ತಾ ಬರ್ತಾ ಕ್ರಮೇಣವಾಗಿ ಏನಾಯ್ತು ಅಂತ ಹೇಳಿದ್ರೆ ಇವಾಗ ಒಟ್ಟು ಕುಟುಂಬಗಳು ಇಲ್ಲ, ಇವಾಗ ಎಲ್ಲ ನ್ಯೂಕ್ಲಿಯರ್ ಕುಟುಂಬಗಳು ಆಗೋಗಿದೆ. ಅದರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಒಬ್ರು ಯಾರಾದ್ರೂ ಇದನ್ನೆಲ್ಲ ಪೂರ್ತಿ ಉಸ್ತುವಾರಿ ತಗೊಂಡು ನಡೆಸ್ಕೊಳ್ಳೋದಕ್ಕೆ ಯಾರಾದ್ರೂ ಬೇಕು. ಸೊ ಆ ತರ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ರೈಟ್ ಫ್ರಮ್ ಪಿನ್ ಟು ಪ್ಲೇನ್ ನಾವೆಲ್ಲ ನೋಡ್ಕೊಳ್ತೀವಿ. ಒಂದು ಮದುವೆ ಅಂತ ಕಾರ್ಯಕ್ರಮ ತಗೊಂಡ್ರೆ ಮನೆಯಲ್ಲಿ ಚಪ್ರ ಹಾಕೋದ್ರಿಂದ ಹಿಡ್ಕೊಂಡು, ಆಮೇಲೆ ಮನೆಯಲ್ಲಿ ಅರ್ಶನ ಕುಟ್ಟೋದಕ್ಕೆ ಒಂದು ಕಾರ್ಯಕ್ರಮ ಏನ್ ಇಟ್ಕೊಳ್ತಾರೆ ಅದರದ್ದು ಒಂದು ಡೆಕೋರೇಷನ್ ಆಗಿರ್ಬೋದು, ಅಥವಾ ಅದಕ್ಕೆ ಬೇಕಾಗಿರೋ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಆಗಿರ್ಬೋದು, ವಾಲ್ಗದವರಿಂದ ಹಿಡ್ಕೊಂಡು ಸೊ ಅಲ್ಲಿಂದ ನಾವು ಶುರು ಮಾಡ್ತೀವಿ. ಮತ್ತೆ ಚೌಲ್ಟ್ರಿಗೆ ಬಂದಾಗ ಚೌಲ್ಟ್ರಿಗೆ ಅಲ್ಲಿ ಒಂದು ಡೆಕೋರೇಷನ್, ಪುರೋಹಿತರು, ಮತ್ತೆ ಅಲ್ಲಿ ಬೇರೆ ಬೇರೆ ಏನೊಂದು ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೆ ಬೇಕಾಗಿರೋ ಎಲ್ಲ ಡೆಕೋರೇಷನ್ಗಳು, ಅಂದ್ರೆ ವರಪೂಜೆ ಆಗಿರ್ಬೋದು,
ನಾಂದಿ ಆಗಿರ್ಬೋದು, ಮುಹೂರ್ತ ಆಗಿರ್ಬೋದು, ರಿಸೆಪ್ಷನ್ ಆಗಿರ್ಬೋದು, ಈ ತರ. ಇವಾಗ ಪ್ರೆಸೆಂಟ್ ಟ್ರೆಂಡ್ ಅಲ್ಲಿ ಬರೀ ಅಷ್ಟು ಒಂದು ಮದುವೆ ಮನೇಲಿ ಅದೊಂದೇ ನಡೀತಾ ಇಲ್ಲ. ಇವಾಗ 3 ದಿವಸದ ಮದುವೆ, 1 ವಾರದ ಮದುವೆ, ಈ ತರ ಎಲ್ಲ ನಡೀತಾ ಇದೆ. ಅಂದ್ರೆ ಕಾರ್ಯಕ್ರಮನ ಸ್ವಲ್ಪ ಎಲ್ಲ ಮಿಕ್ಸ್ ಆಗ್ತಿದೆ. ಅಂದ್ರೆ ನಾರ್ತ್ ಇಂಡಿಯನ್ ಕಲ್ಚರ್ ನಲ್ಲಿ ಸೌತ್ ಇಂಡಿಯನ್ ತಗೊಂಡ್ಬಂದು, ಸೌತ್ ಇಂಡಿಯನ್ ಕಲ್ಚರ್ ನ ನಾರ್ತ್ ಇಂಡಿಯನ್ ತಗೊಂಡೋಗಿ, ಈ ತರ ಎಲ್ಲ ನಡೀತಾ ಇದೆ. ಅಂದ್ರೆ ಮೆಹಂದಿ ಫಂಕ್ಷನ್ ಅಂತ ಮಾಡ್ತಾರೆ, ಸಂಗೀತ್ ಫಂಕ್ಷನ್ ಅಂತ ಮಾಡ್ತಾರೆ, ಆಮೇಲೆ ಇವಾಗ ರೆಸಾರ್ಟ್ಗಳಲ್ಲಿ ಮಾಡಿ ಅಲ್ಲಿ ಒಂದು ಪೂಲ್ ಪಾರ್ಟಿ ಅಂತ ಮಾಡ್ತಾರೆ, ಅಥವಾ ಬ್ಯಾಚುಲರ್ಸ್ ಪಾರ್ಟಿ ಅಂತ ಮಾಡ್ತಾರೆ, ಅಥವಾ ಸ್ಪಿನ್ಸ್ಟರ್ ಪಾರ್ಟಿ ಅಂತ ಮಾಡ್ತಾರೆ. ಈ ತರ ಸುಮಾರು ಕಾರ್ಯಕ್ರಮ ಆಗಿ ತದನಂತರ ಮದುವೆ ನಡೆದು ಎಲ್ಲರೂ ಒಂಥರ ಹಬ್ಬದ ಆಚರಣೆಯಲ್ಲಿ ಅವ್ರು ಮುಂದೋಗ್ಬೇಕು ಅಂತ ಹೇಳ್ಬಿಟ್ಟು. ಇದು ಸೋಷಿಯಲ್ ಇವೆಂಟ್ಸ್ ಅಲ್ಲಿ ಇದು ಒಂದು. ಇದಲ್ಲದೆ ಬರ್ತ್ಡೇ ಪಾರ್ಟೀಸ್ ಇದೆ, ನೇಮಿಂಗ್ ಸೆರೆಮನಿ ಇದೆ, ಗೃಹ ಪ್ರವೇಶ ಇದೆ, ಷಷ್ಠಿ ಪೂರ್ತಿ ಅಂತಿದೆ, ಸಹಸ್ರ ಚಂದ್ರ ದರ್ಶನ ಅಂತಿದೆ, ಮನೆ ಗೃಹ ಪ್ರವೇಶ ಇರ್ಬೋದು, ಓಕೆ, ಅಥವಾ ಮುಂಜಿ ಕಾರ್ಯಕ್ರಮ ಇರ್ಬೋದು. ಇದೇ ತರ ಕಾರ್ಪೊರೇಟ್ ಅಲ್ಲಿ ಬೇರೆ ಬೇರೆ ನಡೆಯುತ್ತೆ. ಪ್ರಾಡಕ್ಟ್ ಲಾಂಚಸ್, ರೋಡ್ ಶೋಸ್, ಇನ್ ಶಾಪ್ ಪ್ರಮೋಷನ್ಸ್, ಆಮೇಲೆ ಕಾನ್ಫರೆನ್ಸಸ್, ಸೆಮಿನಾರ್ಸ್, ಆಮೇಲೆ ಮೈಸ್ ಇವೆಂಟ್ಸ್ ಅಂತ ನಡೆಯುತ್ತೆ, R&R ಅಂತ ನಡೆಯುತ್ತೆ, ಔಟ್ ಆಫ್ ಕಂಟ್ರಿಯಲ್ಲಿ ಕಾನ್ಫರೆನ್ಸಸ್ ನಡೆಯುತ್ತೆ, ಇಲ್ಲಿಂದ ಡೆಲಿಗೇಟ್ಸ್ ನಲ್ಲಿ ಕರ್ಕೊಂಡು ಹೋಗುವಂತ ಕಾರ್ಯಕ್ರಮ ನಡೆಯುತ್ತೆ, ಡೀಲರ್ಸ್ ಮೀಟ್ ಅಂತ ನಡೆಯುತ್ತೆ. ಸೊ ಕೇಳ್ತಾ ಇದ್ರೆ ಪ್ರತಿಯೊಂದು ಸನ್ನಿವೇಶಗಳು ಒಂದು ಈವೆಂಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಅನ್ಸುತ್ತೆ. ಟೀಮ್ ಯೂನಿವರ್ಸ್ ಮತ್ತೆ TJ ಆನಂದ್ ಈ ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಹೇಗೆ ವಿಭಿನ್ನ ಅಥವಾ ಏನು ವಿಶೇಷವಾದ ಸೇವೆಯನ್ನ ನೀಡ್ತೀರಾ? ಓಕೆ, ಫೈನ್. ಸ್ಟಾರ್ಟಿಂಗ್ ಈ ಫೀಲ್ಡಿಗೆ ಬಂದಾಗ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಆದ್ರೆ ನಾನು ಈ ಫೀಲ್ಡ್ ಅಲ್ಲೇ ಏನಾದ್ರೂ ಸಾಧಿಸಬೇಕು ಅಂತ ಹೇಳಿ ಇದರಲ್ಲೇ ಛಲ ಹಿಡಿದು ಇಲ್ಲೇ ಕೂತ್ಕೊಂಡಾಗ ಎಷ್ಟೋ ಸತಿ ನಮ್ಮ ಕ್ಲೈಂಟ್ ಏನೋ ಒಂದು ಹೇಳ್ತಾ ಇದ್ರು, ನನ್ನ ಹತ್ರ ಇರ್ಲಿಲ್ಲ ಅಂದ್ರೂ ಕೂಡ ನಾನು ಮಾಡ್ತೀನಿ ಅಂತ ಅವ್ರಿಗೆ ಹೇಳಿ, ತದನಂತರ ಆಮೇಲೆ ಮಾರ್ಕೆಟ್ ಅಲ್ಲೆಲ್ಲ ಫುಲ್ ರಿಸರ್ಚ್ ಮಾಡಿ ಎಲ್ಲಿಂದ ಕರ್ಕೊಂಡು ಬಂದು ಅವ್ರಿಗೆ ಕೊಡ್ತಾ ಇದ್ದೆ. ಅದರಿಂದ ಖುಷಿ ಆಗ್ತಿತ್ತು ಅವ್ರಿಗೆ. ಆನಂದ್ ಅವ್ರಿಗೆ ಏನೇ ಹೇಳಿದ್ರು ಕೆಲಸ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನಾವು ಹೊಸದನ್ನ ತಗೊಂಡ್ ಬರೋದಕ್ಕಾಯ್ತು. ಎಲ್ಲಿ ತನಕ ಅಂತ ಹೇಳಿದ್ರೆ, ಇವತ್ತಿನ ದಿವಸ ಒಂದು ಮದುವೆಗೆ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ನ ಕರೆಸೋದು ಸರ್ವೇ ಸಾಮಾನ್ಯ ಆಗೋಗಿದೆ ನನಗೆ. ಸೊ ರಷ್ಯಾದಿಂದ ಬರ್ತಾರೆ, ಪೋಲೆಂಡ್ ಇಂದ ಬರ್ತಾರೆ, ಯುರೋಪ್ ಇಂದ ಬರ್ತಾರೆ. ಸೊ ಮತ್ತೆ ಇಲ್ಲಿ ಕೆಲವು ಅದಕ್ಕೆ ಏಜೆನ್ಸೀಸು ಇದೆ, ಅವ್ರ ಮುಖಾಂತರ ಕರೆಸ್ಕೊಳ್ತೀನಿ. ಬೇರೆ ಬೇರೆ ಒಟ್ನಲ್ಲಿ ಒಂದು ಪ್ರೋಗ್ರಾಮ್ನ ಕಲರ್ಫುಲ್ ಆಗಿ ಮಾಡೋದಕ್ಕೆ ಎಷ್ಟು ಡಿಫ್ರೆಂಟ್ ಆಗುತ್ತೆ ಅಷ್ಟು ಡಿಫ್ರೆಂಟ್ ಅನ್ನ ಮಾಡ್ತಾ ಇರ್ತೀವಿ. ಇವಾಗ ಮೊನ್ನೆ ರೀಸೆಂಟ್ ಆಗಿ ಒಂದು ಚಿತ್ತೂರಲ್ಲಿ ಒಂದು ಮದುವೆ ಮಾಡಿದ್ವಿ. ಸೊ ಬೆಳಗ್ಗೆ ಒಂದು ನಾವು ಏನು ಅಲ್ಲಿ ಹೋಲಿ ಫೆಸ್ಟಿವಲ್ ತರ ಒಂದು ಆರ್ಗನೈಸ್ ಮಾಡಿದ್ವಿ. ಅಲ್ಲಿ ಒಂದು ಫೋಮ್ ಪಾರ್ಟಿ ಮಾಡಿದ್ವಿ, ಒಂದು ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಚಿಕ್ಕದೊಂದು ಸ್ವಿಮ್ಮಿಂಗ್ ಪೂಲ್, ಆರ್ಟಿಫಿಷಿಯಲ್ ಸ್ವಿಮ್ಮಿಂಗ್ ಪೂಲ್ ಆರ್ಗನೈಸ್ ಮಾಡಿದ್ವಿ. ಅದಕ್ಕೊಂದು 3 ಲೋಡ್ ಟ್ಯಾಂಕರ್ ನೀರ್ನ ಕರೆಸಿದ್ವಿ. ಓಕೆ, ದೆನ್ ವಿ ಹ್ಯಾಡ್ ಗಿವನ್ ದೆಮ್ ದ ಗನ್ಸ್ ಟು ಪ್ಲೇ ವಿತ್ ದ ಕಲರ್ ವಾಟರ್, ಕಲರ್ ಪೌಡರ್, ಆರ್ಗ್ಯಾನಿಕ್ ಕಲರ್. ಸ್ನೇಹಿತರೆ, ನಾವು ಆರ್ಥಿಕವಾಗಿ ಬೆಳಿಬೇಕು ಅಂತ ಅಂದ್ರೆ ಸಾಲ ಮಾಡಬೇಕಾ, ಸಾಲ ಮಾಡಬಾರ್ದಾ, ತುಂಬಾ ಜಿಜ್ಞಾಸೆನಲ್ಲಿರ್ತೇವೆ. ಈ ದೃಷ್ಟಿನಲ್ಲಿ ಆನಂದ್ ಅವರ ಅಭಿಪ್ರಾಯವನ್ನ ಕೇಳೋಣ ಅಂತ. ಓಕೆ, ಒಳ್ಳೆ ಕ್ವಶನ್ ಇದು. ಇವಾಗ ನಾನು ನನ್ನ ಫೀಲ್ಡಿಗೆ ಬರಬೇಕಾದ್ರೆ, ಬಿಸ್ನೆಸ್ಗೆ ಬರಬೇಕಾಗಿದ್ರೆ, ನಮಗೂ ಯಾರು ಸಪೋರ್ಟರ್ಸ್ ಅನ್ನೋದು ಯಾರು ಇರಲಿಲ್ಲ, ಅಥವಾ ಕ್ಯಾಪಿಟಲ್ ಇರಲಿಲ್ಲ. ಅವಾಗ ಎಲ್ಲಾನು ಸ್ಟಾರ್ಟಿಂಗ್ ನಾವೇನು ಬಂಡವಾಳ ಅಂತ ಹಾಕಬೇಕಾಗತ್ತೆ, ಅಲ್ಲಿಂದನೂ ಸಾಲದಿಂದನೇ ಶುರು ಮಾಡಬೇಕಾಯ್ತು. ನನ್ನ ಬಟ್ಟೆ ಬಿಸ್ನೆಸ್ಗಾಗಿರ್ಬೋದು ಅಥವಾ ನಾನು ಬೇರೆ ಯಾವುದೇ ಫೀಲ್ಡ್ಗಾದ್ರೂ ಸಾಲ ಬೇಕೇ ಬೇಕಾಗಿತ್ತು. ಸೊ ಅದಕ್ಕೆ ನಾನು ಹಿಂದೋರಿಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ದುಡ್ಡಿಲ್ಲ ಅಂತ ಹೇಳಿದ್ರೆ ನಾವು ಮುಂದುವರಿಯೋಕ್ಕಾಗೋದಿಲ್ಲ. ಬಡ್ಡಿ ಕೊಟ್ಟರು ಪರವಾಗಿಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಶುರು ಮಾಡಿದ್ದು. ನಾನು ಅವಾಗಲೇ ಹೇಳ್ದಂಗೆ ನನ್ನ ಫಸ್ಟ್ ಬಿಸ್ನೆಸ್ ಬಂದು ಬರೀ 800 ರೂಪಾಯಿ ಒಂದು ಇವೆಂಟ್, ಎಂಟೈರ್ ಬರ್ತ್ಡೇ. ಐ ಥಿಂಕ್ ಐ ಚಾರ್ಜ್ ಓನ್ಲಿ 800 rupees. ಓಕೆ, ಆದ್ರೆ ಇವತ್ತಿನ ದಿವಸ ನಾನು 20 ಲಕ್ಷ 30 ಲಕ್ಷದ ಒಂದು ಮದುವೆ ಪ್ರೋಗ್ರಾಮ್ನು ಮಾಡ್ತಾ ಇದ್ದೀನಿ. ಇವಾಗ ಒಂದು 2.5 ಇಂದ 3 ಕೋಟಿ ಒಂದು ವರ್ಷಕ್ಕೆ ವಹಿವಾಟು ಮಾಡ್ತಾ ಇದ್ದೀನಿ. ಅಂದ್ರೆ ಟರ್ನ್ ಓವರ್ ಒಂದು 5-6 ಇಯರ್ಸ್ ಅಲ್ಲಿ ಒಂದು 100 crores ಆಗಬೇಕು ಅಂತ ನನ್ನ ಒಂದು ಆಸೆ ಇರೋದು. ಮತ್ತೆ ಅದು ಮಾಡೇ ಮಾಡ್ತೀನಿ. ಅದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ದೊಡ್ಡ ಟರ್ನ್ ಓವರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಬಂಡವಾಳ ಬೇಕೇ ಬೇಕಾಗುತ್ತೆ, ಬಂಡವಾಳ ಹೂಡಿಕೆ ಮಾಡಲೇಬೇಕಾಗತ್ತೆ. ಸೊ ಸಾಲ ಮಾಡಬೇಕಾಗತ್ತೆ. ಐ ಥಿಂಕ್ ಬಿಕಾಸ್ ಆಫ್ ದಿಸ್ ಲೋನ್ಸ್, ಅಂದ್ರೆ ಇದು ಬಡ್ಡಿಗೆ ತಗೊಂಡ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಸಾಲ ತಗೊಂಡ್ಮೇಲೆ ಇನ್ನ ಸ್ವಲ್ಪ ಜವಾಬ್ದಾರಿ ನನ್ಗೆ ಜಾಸ್ತಿ ಆಯ್ತು. ಅಂದ್ರೆ ಇವಾಗ ನಾನು ಕರೆಕ್ಟ್ ಆಗಿ ಅವ್ರ ಹತ್ರ ಮೇಂಟೈನ್ ಮಾಡ್ಕೊಳ್ಬೇಕು, ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಕರೆಕ್ಟ್ ಆಗಿ ಅವ್ರಿಗೆ ರೀಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಅಷ್ಟೇ ಚೆನ್ನಾಗಿ ಬಿಸ್ನೆಸ್ ಮಾಡಬೇಕು. ಆ ಬಿಸ್ನೆಸ್ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಕ್ರಿಯೇಟಿವ್ ಮೈಂಡ್ ಬರಬೇಕಾಗತ್ತೆ, ಅಥವಾ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಒಂಥರ ನನಗೆ ಈ ಸಾಲ ಅನ್ನೋದು ನನಗೆ ಇಟ್ ಮೇಡ್ ಮೀ ಟು ಬಿ ಆನ್ ಮೈ ಟೋಸ್. ಅಂದ್ರೆ ಯಾವಾಗ್ಲೂ ಆಕ್ಟಿವ್ ಆಗಿ ಇದ್ಕೊಂಡು ಸಾಲ ಮಾಡು, ತೀರ್ಸು, ಲಾಭದಲ್ಲಿ ಇನ್ನೇನಾದ್ರೂ ಪರ್ಚೇಸ್ ಮಾಡು ಅಂತೇಳಿ. ಹಾಗೆ ನನ್ನ ಒಂದು ಐಟಮ್ಸ್ ಆಗಲಿ, ನನ್ನ ಗೋಡೌನ್ ಅಲ್ಲಿ ಇವತ್ತಿನ ದಿವಸ ಒಂದು 50 ಲಕ್ಷ 70 ಲಕ್ಷ ರೂಪಾಯಿ ಅಷ್ಟು ಮೆಟೀರಿಯಲ್ಸ್ ಇದೆ. ಐ ಥಿಂಕ್ ಥ್ರೂ ದಿಸ್ ಓನ್ಲಿ ಐ ಥಿಂಕ್ ಐ ಹ್ಯಾವ್ ಬಿಲ್ಟ್ ಅಪ್. ಸೊ ಜನರ ಅಂದ್ರೆ ಒಟ್ಟಾರೆಯಾಗಿ ನೀವು ಬದುಕಿನಲ್ಲಿ ಬರೋ ಟರ್ನಿಂಗ್ ಪಾಯಿಂಟ್ಸ್ ನ ಯಾವ ತರ ತಗೋಬೇಕು ಅಂತೀರಾ?
ಎನಿ ಪಾಯಿಂಟ್, ಇಂಗ್ಲಿಷಲ್ಲಿ ಒಂದು ಸೇಯಿಂಗ್ ಇದೆ, ವೆನ್ ಗೋಯಿಂಗ್ ಗೆಟ್ಸ್ ಟಫ್ ದ ಟಫ್ ಗೆಟ್ಸ್ ಗೋಯಿಂಗ್ ಅಂತ ಹೇಳ್ಬಿಟ್ಟು. ಅಂದ್ರೆ ಕಷ್ಟ ಬಂದಾಗ್ಲೇನೆ ಮನುಷ್ಯನಿಗೆ ತನ್ನ ಕೆಪಾಸಿಟಿ ಏನು, ಸ್ಟ್ರೆಂತ್ ಏನು, ಅಥವಾ ಏನ್ ಅದರಿಂದ ನಾವು ಲರ್ನಿಂಗ್ ನಾವೇನ್ ತಿಳ್ಕೊಂಡ್ವಿ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ಕಷ್ಟ ಬಂದಾಗ ಹಿಂದಿರುಗಿ ಕೊಡದೆ ನೆಕ್ಸ್ಟ್ ಏನ್ ಮಾಡೋಣ ಎಲ್ಲಾದ್ರೂ ನೋ ಅಂತ ಹೇಳಿದ್ರೆ ಅದನ್ನ ನೆಗೆಟಿವ್ ಆಗಿ ತಗೊಳಕ್ ಹೋಗ್ಬಿಡ್ರಿ. ನೋ ಅಂದ್ರೆ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ. ಬಿಕಾಸ್ ನೋ ಅಂದ್ರೆ ನೆಕ್ಸ್ಟ್ ಆಪರ್ಚುನಿಟಿ, ಅಂದ್ರೆ ನೆಕ್ಸ್ಟ್ ಏನ್ ಮಾಡಬೇಕು, ನೆಕ್ಸ್ಟ್ ಹಿಂಗ್ ಮಾಡೋ ಬದಲು ಹಿಂಗ್ ಮಾಡೋಣ, ಹಿಂಗ್ ಮಾಡೋ ಬದಲು ಹಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು, ಓಕೆ ಅಲ್ಲಿ ಬಾಗಿಲು ಮುಚ್ಚಿದ್ರ ಇಲ್ಲಿ 2 ವಿಂಡೋಸ್ ಓಪನ್ ಆಗಿದೆ, ಸೊ ಆ ತರ ನಾವು ಥಿಂಕ್ ಮಾಡ್ಕೊಳ್ಬೇಕು. ಓಕೆ ಇನ್ನ 4 ವಿಂಡೋಸ್ ಓಪನ್ ಆಗುತ್ತೆ, ಬೇರೆ ಕಡೆ 4 ಬಾಗಿಲು ಓಪನ್ ಆಗುತ್ತೆ. ಅಂದ್ರೆ ಯಾವುದೇ ಒಂದು ಅವಕಾಶ ಏನೋ ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅದಕ್ಕೆ ಕುಗ್ಗಬೇಡಿ ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಿ ಆನಂದ್. ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಜಯಪ್ರಕಾಶ್. ಥ್ಯಾಂಕ್ ಯು ವೆರಿ ಮಚ್.